ಹಿಂಗೆ 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 ಮಾಡ್ತಾರೆ ತಮ್ಮ. ಸ್ಪೆಷಲಿ ಮದರ್ಹುಡ್ ಜರ್ನಿ ಅಂತೂ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನೋಡಿ. ಹಾಯ್ ಆಲ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗೆ ಅದಿರಿ, ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ರೀ. ಇವತ್ತೇನಪ್ಪ ಅಂತಂದರೆ ನಮ್ಮ ಪುಟ್ಟಾಗ ಫಸ್ಟ್ ಟೈಮ್ ಹೇರ್ ಕಟ್ಟಿಂಗ್ ಮಾಡೋಕೆ ನಾವು ಕರ್ಕೊಂಡು ಹೋಗಾಕತ್ತೀವಿ. ಆಲ್ಮೋಸ್ಟ್ 4 ಮಂತ್ಸ್ ಸ್ಟಾರ್ಟ್ ಐತೆ. ಒಂದು ಜವಳ ತೆಗಿದ ಬಳಕ ನಾವು ಫಸ್ಟ್ ಟೈಮ್ ಹೇರ್ ಕಟ್ ಮಾಡತ್ತಿದ್ದು. ಇನ್ನೂ ಒಂದು 4 ಮಂತ್ಸ್ ಆದ್ರೆ ಅವ್ನು ಬರ್ಡೇ ಬರ್ತೈತಿ. ನಾನು ಬರ್ಡೇ ತನಕ ಏನು ಮಾಡ್ಸೋದು ಬೇಡ, ಚೆನ್ನಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಹೇರ್ಸ್ ಬರಲಿ ಅಂತ ನಾನು ವೇಟ್ ಮಾಡತ್ತಿದ್ದೆ. ಬಟ್ ಅವ್ರ ಪಪ್ಪ ಇಲ್ಲ ಮಾಡ್ಸೋನು, ಅವಾಗಿನ್ನ 3-4 ಮಂತ್ಸ್ ಟೈಮ್ ಐತಲ್ಲ, ಹೆಂಗಿದ್ರು ಅಲ್ಲಿ ತನಕ ಮತ್ತೆ ಜಾಸ್ತಿ ಬರ್ತಾವೆ. ಇವಾಗ ಆಲ್ರೆಡಿ ಜಾಸ್ತಿ ಆಗ್ಯಾವು, ತೆಗಿಸೋನು ಒಂದ್ಸಲ ಟ್ರಿಮ್ ಮಾಡಿಸಿದ್ರೆ ಮತ್ತೆ ಚೆನ್ನಾಗಿ ಬೆಳಿತಾವ ಅಂತ ಅನ್ನಕತ್ರ. ಸೊ ಅದರ ಸಲುವಾಗಿ ಇವಾಗ ಅವನಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಕ್ಕೆ ಕರ್ಕೊಂಡು ಹೋಗಾಕತ್ತೀವಿ. ಅವ್ನ ರಿಯಾಕ್ಷನ್ ಹೆಂಗಿರ್ತೈತೋ ಗೊತ್ತಿಲ್ಲ ರೀ. ಬಟ್ ಜವಳ ಟೈಮ್ನಾಗ ಅಂತೂ ನಮ್ಮ ಅಣ್ಣ ಪಾಪ ಎಷ್ಟು ನೀಟಾಗಿ ಸೈಲೆಂಟಾಗಿ ಕೂತು ಅವನಿಗೆ ರಮಿಷಿ ಮಾಡಿ ಹೇರ್ ಕಟ್ ಮಾಡಾಕತ್ತಿದ್ರು ಒಟ್ಟು ಇಷ್ಟಂದ್ರೆ ಒಂದು ಸ್ವಲ್ಪ ಅಳು ಕಟ್ಟೇ ಇಲ್ಲ. ಅಷ್ಟು ಅಳದು ಅಷ್ಟು ಅಳಾಕತ್ಬಿಟ್ಟಿದ್ರಿ ಅವನು. ಭಾಳ ಆದ್ಬಿಟ್ಟಿದ್ದ ನಮಗೆ ಪಾಪ. ಅಣ್ಣ ಟೈಮ್ ಒಂದು ಸ್ವಲ್ಪ ಬಿಟ್ಟು ಟೈಮ್ ತೊಂದು ಮಾಡ್ಯಾನ. ಅಷ್ಟಾದ್ರೂ ಅವನಿಗೆ ಸಮಾಧಾನ ಇಲ್ಲ, ಅಷ್ಟು ಅಳಾಕತ್ಬಿಟ್ಟಿದ್ದ. ಅದಕ್ಕೆ ಈ ಸೆಕೆಂಡ್ ಟೈಮ್ ಇವಾಗ ಅಂದರೆ ಅದನ್ನೇ ಬೇರೆ. ಈ ಫಸ್ಟ್ ಟೈಮ್ ಸಲೂನ್ದಾಗ ಹೋಗಿ ನಾವು ಹೇರ್ ಕಟ್ ಮಾಡ್ಸಕತ್ತೀವಲ್ಲ. ಸೊ ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತದೆ ನನ್ನ ಕೂಸ ಅಂತ ಹೇಳಿ. ಬುಟ ನಿಂಗೆ ಹಿಂಗೆ ಕಟ್ಟಿಂಗ್ ಮಾಡ್ತಾರ, ನೀ ಕಟ್ಟಿಂಗ್ ಮಾಡ್ಕೊಂತಿ ಈಗ ಕುಯ್ಯ ಯಾಕೆ ನೋಡಿಲಿ. ಹಿಂಗೆ ಕಟ್ಟಿಂಗ್ ಮಾಡ್ತಾರೆ, ಹಿಂಗೆ ಅಲ್ಲ ಮಾಮ ಮಾಡಿರಲಿಲ್ಲ, ನಿಂಗೆ ಮಾಮ ಮಾಡಿರಲಿಲ್ಲ ಕಟ್ಟಿಂಗ. ಹಂಗೆ ಬಂಗಾರಿ ಬಂಗಾರಿ ಕಟ್ಟಿಂಗ್ ಮಾಡ್ಕೊಂತಿಲ್ಲೋ. ನೀ ಡೌ ಮಾಡಬೇಡತ್ತಮ್ಮ ಖುಷಾ. ಲುಕ್ ನೀ ಬರ್ತಿಲ್ಲ ಬಂಗಾರ. ಆಯ್ತು ಇವೆಲ್ಲ ನಿಂಗೆ ಕಟ್ಟಿಂಗ್ ಮಾಡಿಸ್ಲೇ, ಟಕ್ಳು ಮಾಡಿಸ್ಬಿಡ್ಲಿ. ಇದೆಲ್ಲನೂ ಕೂರಿಸ್ತೀವಿ. ಟಕ್ಳು ಖುಷಾ ತಡಿ. ದಿನಾಗೆ ತಲೆ ಇಕ್ಕಿಲ್ಲ ಬಂಗಾರಿ. ಹಂಗ ಕರಿ ಮಾಮ ಕರಿ, ಮಾಮ ಕರಿ. ಡೌ ಮಾಡಬೇಡ, ಕರೆಕ್ಟ್ ಕರಿ ಮಾಮ ಕರಿ ಮಾಮ ಕರಿ ಬಂಗಾರಿ. ಮಾಮ ಕರಿ ಜೋರ್ಸೆ. ಬರೀ ನಾಟಕ ಮಾಡ್ತೀವ ನೀನು. ಹಿಂಗೆ ನೋಡ್ರಿ, ಭಾಳ ಡೌನ ನಮಗ ನೀವು, ಭಾಳ ಡೌನ ನಮಗ. ಆಯ್ತಾಯ್ತು ಹೋಗೋಣ ನಡಿ, ಕರಿ ಡ್ಯಾಡಿ ಕರಿ ಹೋಗೋಣ ಬಾ ಅಂತೇಳಿ. ಹಾಂ ಇವಾಗ ಎಷ್ಟು ಸೌಂಡ್ ಬರುತ್ತಲ್ಲ. ಕಡಿಬೇಡ ನಾಯಿ. ಕಡಿತಾರಣ್ಣ. ಇವತ್ತು ನಮ್ಮ ಪುಟ್ಟನ ಕಟ್ಟಿಂಗ್ ಮಾಡ್ಸೋದೈತೆ ಅಂಥೇಳಿ ಫುಲ್ ಅವನಿಗೆ ರೆಡಿ ಮಾಡಿ ಡ್ರೆಸ್ ಹಾಕಿ ಅಲ್ಲಿ ಹೆಂಗೆ ಅಳ್ತಾನೋ ದೇವರಿಗೆ ಗೊತ್ತು. ಜವಳ ತೆಗಿಯೋ ಟೈಮ್ನಾಗ ಅಂತೂ ಸಿಕ್ಕಾಪಟ್ಟೆ ಅಳಾಕತ್ತಿದ್ನ ರೀ. ಇವಾಗಂತೂ ಅವನಿಗೆ ಫಸ್ಟ್ ಟೈಮ್ ಹೇರ್ ಕಟ್ಟಿಂಗ್ ಅವಂದು. ಖುಷ ಇವತ್ತು ಹೇರ್ ಕಟ್ ಮಾಡ್ಕೊತೀರಿ, ಅಳಲ್ಲ ಏನು ಹುಯ್ ಬಂಗಾರಿ, ಅಳಲ್ಲ. ಅದ್ಯಾಕೆ ಈಗ ಹಂಗೆ ಮಾಡತ್ತಿ ಡವ್ ತಮ್ಮ? ಶೂ ಮಾಡ್ಕೊಂತಿ ಕಟ್ಟಿಂಗ. ನೋಡಿಲ್ಲಿ ಹಿಂಗೆ ಮಾಡ್ತಾರೆ ನೋಡಿ ಬಂಗಾರಿ, ಹಿಂಗೆ ಮಾಡ್ತಾರೆ. ಆಯ್ತು ಇಲ್ಲ ಬಂಗಾರಿ, ಇಲ್ಲ ಪಪ್ಪ ಕಣ್ಣು ನೀರು ಇಲ್ಲ ನಿಮ್ದು ನೆಟ್. ಇಲ್ಲ ಸೂಪರ್ ನೋಡ್ರಿ. ಇಲ್ಲ ಇಲ್ಲ ಖುಷ. ಫೈನಲಿ ನಮ್ಮ ಖುಷಿಗೆ ಕಟ್ಟಿಂಗ್ ಮಾಡ್ಕೊಂಡು ಬಂದಿವ್ರಿ. ಇಷ್ಟ ಅತ್ತ ಅಂದ್ರೆ ಭಯಂಕರ ಅಳಕತ್ ಬಿಟ್ಟಿದ ಪಾಪ. ಅವನಿಗೆ ಒಂಥರದ್ದು ಏನು ಮಾಡಕತ್ತಾರ ನಂಗೆ ಇವ್ರು ಅಂತ ತಿಳ್ಕೊಂಡ್ಬಿಟ್ರೆ, ಅದು ಒಂಥರ ಟ್ರಿಮ್ ಮಾಡ್ತಾರಲ್ಲ, ಅದು ಫುಲ್ ಅವನಿಗೆ ಒಂಥರ ಅನ್ಸ್ಬಿಟ್ಟೈತಿ. ಅಳಕತ್ಬಿಟ್ಟನು ಭಾಳ ಆತಿದ್ರಿ. ಅದಕ್ಕೆ ನಾನು ವಿಡಿಯೋ ಅಷ್ಟೇ ತೊಗೊಂಡ್ಬಿಟ್ಟೆ. ನಮ್ಮ ಖುಷಿ ಹೆಂಗೆ ಕಾಣಕತ್ತಿತ್ತು ತೋರಿಸ್ತೀನಿ. ಹೀರೋ ಆಗಿದ್ರಿ ನನ್ನ ಖುಷ. ಹೀರೋ ಪಪ್ಪ ರಿಮೋಟ್ ಎಲ್ಲೈತಿತ್ತ? ಹೀರೋ ಪಪ್ಪ ಆ ಕಡೆ ಹೊಳ್ಳು. ಇಲ್ಲ ಬಂಗಾರಿ, ನೀನು ಹೀರೋ ಆಗಿಲ್ಲ ಕುಶ. ನೀನು ಸುಂದ್ರನನ್ ರಾಜ್ಕುಮಾರ್.
ಕಮೆಂಟ್ ಮಾಡ್ರಿ ನನ್ನ ಕೂಶ್ ಹೆಂಗೆ ಕಾಣತೈತಿ ಅಂತೇಳಿ. ಆಯ್ತು ರೀ, ಈಗ ಮಸ್ತ್ ಕಟ್ಟಿಂಗ್ ಆಗೈತಿ. ಬಿಸಿ ಬಿಸಿ ನೀರು ಹಾಕಿ ಮಸ್ತಾಗಿ ಒಂದು ಜಳಕ ಮಾಡಿಸಿದೇವು ಅಂದ್ರೆ ಆಯ್ತು, ಒಂದು ಸ್ವಲ್ಪ ಮಸ್ತಾಗಿ ಮುಕ್ಕೊಂಬಿಡ್ತಾನೆ ಈ ಸದ್ದ. ನೋಡ್ರಿ ನನ್ನ ಖುಷಿನ ಮಸ್ತ್ ಜಳಕ ಮಾಡಿಸಿದ್ವಿ. ಯಾಕೋ ಏನೋ ನಿದ್ದೆ ಬಂದಿಲ್ಲ ಅವನಿಗೆ. ಹಂಡ್ರೆಡ್ ನೀವು ಅವನಿಗೆ ಸ್ವಲ್ಪ ಹೊಟ್ಟಿಗೆ ಏನೋ ಹಾಕ್ಬೇಕು ಇವಾಗ. ಪುಟ್ಟ ಪಾಪ ನನ್ನ ಕೂಸು ಹತ್ತದ ಭಾಳ ಅಂಥೇಳಿ ನಾನು ಅವ್ನ ಸಂಬಂಧ್ರಿ ಪನ್ನೀರ್ ಪರೋಟ ಮಾಡ್ಬೇಕಂತ ನಾನು ಹತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಕೂಸು ಹತ್ರ ಏಸಿ ಅಳದ್ ಬಿಟ್ಟು ರೆಡಿ ಐತಿ. ಈಗ ಹಿಟ್ಟು ಬೇಕು. ನಾ ಯಾವಾಗ ಚಪಾತಿ ಮಾಡಿ ರೊಟ್ಟಿ ಒಟ್ಟು ಹಿಟ್ಟಿನ ಸೌಂಡ್ ಬಂದು ನಿಂತು ಬಿಡ್ತಾನೆ ನೋಡ್ರಿ. ಹಿಂಗೆ ಎಲ್ಲ ಕಡೆ ಮಾಡಬೇಡ ತಡಿ, ಉಳ್ಳಿ ಮಾಡ್ಕೊಡ್ತೀನಿ ತಡಿ. ಇರು ರೌಂಡ್ ಮಾಡ್ಕೊಡ್ತೀನಿ. ಆಯ್ತು ಅದೇ ತಗೋ. ಎರಡೆರಡು ತೊಗೊಂಡು ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ. ಸೋಪ ಗೀಪಾಗ ಎಲ್ಲಿ ಹಚ್ಬೇಡ, ನಾನು ಹೊಡಿತೀನಿ ಪಪ್ಪಿಯ. ಆಯ್ತು ಅದೇ ತೊಗೊಂಡು ಆಟ ಆಡು. ಆಯ್ತು ಹೋಗು. ಏನು ಚಪಾತಿ ಮಾಡತ್ತಿ ರೊಟ್ಟಿ ಮಾಡತ್ತಿ? ನೋಡ್ರಿ ನಾನಿಲ್ಲಿ ಪನ್ನೀರ್ ಪರೋಟ ಮಾಡಕ್ಕೆ ಏನೇನು ಹಾಕ್ಕೊಂಡಿನಪ್ಪ ಸ್ಟಫಿಂಗ್ ಅಂತಂದರೆ ಈರುಳ್ಳಿ, ಪನ್ನೀರ್, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಪೆಪ್ಪರ್ ಪೌಡ್ರ್, ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಇದೆಲ್ಲನೂ ಹಾಕಿ ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ಗ್ರೀನ್ ಚಿಲ್ಲಿನೂ ಹಾಕೋಬೇಕು. ನಾನು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿಲ್ಲ, ಅದ್ರ ಬದಲಿ ನಾನು ಮಸಾಲ ಖಾರ ಹಾಕ್ಕೊಂಡಿನಿ. ಈ ಥರ ಚಪಾತಿ ಥರ ರೋಲ್ ಮಾಡ್ಕೋಬೇಕ್ರಿ. ಹಿಂಗೆ ಅಷ್ಟು ದಪ್ಪನೂ ಇಲ್ಲ ಅಷ್ಟು ತೆಳ್ಳಗೂ ಇಲ್ಲ, ಮೀಡಿಯಮ್ ಮಾಡ್ಬೇಕ್ರಿ. ಭಾಳ ತೆಳ್ಳಗೆ ಮಾಡಕ್ಕೆ ಹೋದ್ರೆ ಪೂರ್ತಿ ಮಸಾಲೆ ಎಲ್ಲ ಹೊರಗೆ ಬಂದುಬಿಡ್ತೈತಿ. ನಮ್ಮ ಸ್ಟಫಿಂಗ್ ಮಾಡ್ಕೊಂಡಿದ್ದೆಲ್ಲ ತುಪ್ಪ ಅಥವಾ ಬಟ್ರ್ ಹಚ್ಕೊಂಡ್ರೆ ಸಖತ್ ಟೇಸ್ಟ್ ಬರ್ತೈತ್ರಿ. ನೋಡ್ರಿ ಬಿಸಿ ಬಿಸಿಯಾದ ಪರೋಟ ರೆಡಿ. ಇಷ್ಟಾಗಿ ಕ್ವಿಕ್ಕಾಗೆ ಮಾಡುವಂಥದ್ದು ಪನ್ನೀರ್ ಪರೋಟ ಆಯಿತು, ಆಲೂ ಪರೋಟ ಆಯಿತು, ಎಲ್ಲ ಭಾಳ ಈಸಿ ರೆಸಿಪೀಸ್. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರು. ಕಟಿಂಗ್ ಹೆಂಗ್ ಮಾಡಿದ್ರು? ಅಯ್ಯೋ ಪಾಪ, ಹುಯ್ ಹುಯ್ ಅಂತ ಯಾವ್ದು ಅಳುದ್ ಇದು ಪಾಪ. ಯಾರ ಹುಯ್ ಹುಯ್ ಅಂತ ಅಳಕತ್ತಿದ್ರು? ಡವ್ ಮಾಡಬೇಡ ನೀನು. ಅಲ್ಲ ಅಳೋದು ಇಲ್ಲಿ ನೋಡ್ರಿ ನಗದು. ನಿಮ್ಮ ಪಾಪು ಕೂಡ ಹಿಂಗೆ ಕಟಿಂಗ್ ಮಾಡುವಾಗ ಅಳ್ತಿತ್ತ? ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಮೆಂಟ್ ಮಾಡ್ರಿ ಮಾಮೀಸ್.